ಇದು ಬೆಂಗಳೂರಿನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಒಂದು. ಸುಮಾರು 23 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭ ಆಗಿ ಇಲ್ಲಿ 3 ತಿಂಗಳಾಗಿದ್ರೂ ಕೂಡ ಇನ್ನೂ ಕಾಮಗಾರಿ ಮುಕ್ತಾಯ ಆಗಿಲ್ಲ. ಡಿಸೆಂಬರ್ಗೆ ಸಂಚಾರಕ್ಕೆ ಮುಕ್ತನಾ ಅಥವಾ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದೇಳ್ತಾ ಇದೆ. ಈ ಕಾಮಗಾರಿ ತುಂಬ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ಸಂಚಾರಕ್ಕೆ ವಿಪರೀತ ಸಮಸ್ಯೆ. ಹಾಗಾಗಿ ಜನ GBAಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ನೋಡಿ. ವೈಟ್ ಟಾಪಿಂಗ್ ಕಾಮಗಾರಿ ಎಫೆಕ್ಟ್. ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಸದ್ಯಕ್ಕೆ ಓಪನ್ ಔಟ್. ಆಮೆ ಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಗೆ ಜನಾಕ್ರೋಶ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಖಾಸಗಿ ಬಸ್ಗಳು ತೆರಳಬೇಕು ಅಂದ್ರೆ ರಾಜ್ಕುಮಾರ್ ರಸ್ತೆ ಮುಖಾಂತರ ಹೋಗಬೇಕು. ರಾಜ್ಕುಮಾರ್ ರಸ್ತೆಯಿಂದ ತುಮಕೂರು ರಸ್ತೆಗೆ ಕನೆಕ್ಟ್ ಆಗಿ ತೆರಳಬಹುದಾಗಿತ್ತು. ಆದರೆ ರಾಜ್ಕುಮಾರ್ ರಸ್ತೆಯಲ್ಲಿ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. ಕಾರಣ ವೈಟ್ ಟಾಪಿಂಗ್ ಕಾಮಗಾರಿ ನಡೆಯುತ್ತಿದೆ. ನವರಂಗ್ ಸಿಗ್ನಲ್ನಿಂದ ಒರೈನ್ ಮೈಲ್ವರೆಗೂ ವೈಟ್ ಟಾಪಿಂಗ್ ಕಾಮಗಾರಿ ಶುರುವಾಗಿದ್ದು, ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ತೆರಳೋ ಮಾರ್ಗವನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಕಾಮಗಾರಿ ಆರಂಭ ಆಗಿ 3 ತಿಂಗಳಾದ್ರೂ ಇನ್ನೂ ಮುಕ್ತಾಯ ಆಗಿಲ್ಲ. ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ. ರಾಜ್ಕುಮಾರ್ ರಸ್ತೆಯ ವೈಟ್ ಟಾಪಿಂಗ್ ಕಾಮಗಾರಿ ಬರದಿಂದ ಸಾಗಿರುವಂಥದ್ದು ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಇದು ನವರಂಗ್ ಇರ್ತಕ್ಕಂತಹ ರಾಜ್ಕುಮಾರ್ ರಸ್ತೆಯ ಈ ರಾಜ್ಕುಮಾರ್ ರಸ್ತೆಯಲ್ಲಿ ಈಗ ವೈಟ್ ಟಾಪಿಂಗ್ ಕಾಮಗಾರಿ ಆಗ್ತಾ ಇದೆ. ಗಮನಿಸ್ತಾ ಹೋಗ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಒರೈನ್ ಮಾಲ್ವರೆಗೂ ಕೂಡ ಇದನ್ನು ಮಾಡಬೇಕು ಅಂತೇಳಿ ಹೋಗಿರುವಂಥದ್ದು. ಇಲ್ಲಿ ಸದ್ಯಕ್ಕಿನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಈಗಾಗಲೇ ಆಗಸ್ಟಲ್ಲಿ ಆರಂಭವಾದಂಥ ಕಾಮಗಾರಿ ಈಗ ನವೆಂಬರ್ ಅಂತ್ಯ ಆಗ್ತಾ ಇದೆ. ಅಂತ್ಯ ಆದರೂ ಕೂಡ ಇನ್ನೂ ಮುಕ್ತಾಯಕ್ಕೆ ಬಂದಿಲ್ಲ. ಹೀಗಾಗಿ ಈ ಭಾಗದಲ್ಲಿ ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾ ಇರುವಂಥದ್ದು ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಜನ ಈ ಒಂದು ಕಾಮಗಾರಿ ಆಗ್ತಾ ಇರುವಂಥ ಜಾಗದಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಸ್ತೆ 23 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಈ ರಸ್ತೆ ಬೇಗ ಕಾಮಗಾರಿ ಮುಕ್ತಾಯ ಆದರೆ ಅನುಕೂಲ ಆಗುತ್ತೆ. ಆದರೆ ಇನ್ನೂ ಕೂಡ ಆಗಿಲ್ಲ. ನೋಡ್ಬೋದು, ವೈಟ್ ಟಾಪಿಂಗ್ ಇನ್ನೂ ಆಗಿಲ್ಲ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು, ವಾಹನಗಳಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಬೇಗ ಕಾಮಗಾರಿ ಮುಗಿಸದೇ ಹೋದರೆ ಆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಈ ಮುಂದಿನ ತಿಂಗಳ ಅಂತ್ಯದೊಳಗಡೆ ಏನಾದರೂ ಮುಕ್ತಾಯ ಆಗುತ್ತಾ ಏನೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಾಮಗಾರಿ ನಿಧಾನಗತಿಯಿಂದ ಸಾಗುತ್ತಿರೋದ್ರಿಂದ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆಯಾಗ್ತಿದೆ. ನವರಂಗ್, ರಾಜ್ಕುಮಾರ್ ರಸ್ತೆ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಕಾಡ್ತಿದೆ. ಓಡಾಡೋದಕ್ಕೂ ಕಷ್ಟ ಆಗ್ತಿದೆ. ವೈಟ್ ಟಾಪಿಂಗ್ ಹಾಕೋಕೆ ಈ ವಾರದಲ್ಲಿ ಆರಂಭ ಮಾಡ್ತೇವೆ ಅಂತಾರೆ. ಈಗ ಆರಂಭ ಮಾಡಿದ್ರೆ ಮುಕ್ತಾಯ ಆಗೋಕೆ ಇನ್ನೂ 1 ತಿಂಗಳು ಬೇಕು ಅಂತ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಓಡಾಡಕ್ ಆಗ್ತಾ ಇಲ್ಲ. ಇದು 2 ವೇ ಇತ್ತು ಸರ್, ಮೊದಲು ಜಾಗ 1 ವೇ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ರಿಸ್ಕ್ ಆಗ್ತಾ ಇದೆ. ಬೆಳಿಗ್ಗೆ ಊರಿಂದ ಬರೋರ್ಗೂ ತುಂಬ ರಿಸ್ಕ್ ಆಗ್ತಾ ಇದೆ. ಈ ಕಡೆ ಹೋಗೋರ್ಗೂ ಆಗ್ತಾ ಇಲ್ಲ. ಗುಂಡಿಗಳು ಎಷ್ಟಿದೆ ಅಂದರೆ ಸರ್, ಒಬ್ಬರು ಅದ್ರ ಕಡೆ ಇಣುಕಿ ನೋಡ್ತಾ ಇಲ್ಲ. ಒಟ್ಟಾರೆ ರಾಜ್ಕುಮಾರ್ ರಸ್ತೆಯಲ್ಲಿ ಸಂಚಾರ ಬಂದ್ನಿಂದ ದೊಡ್ಡ ಪ್ರಮಾಣದ ಟ್ರಾಫಿಕ್ ಜಾಮ್, ಸಂಚಾರ ದಟ್ಟಣೆ ಆಗಲಿದ್ದು ವೈಟ್ ಟಾಪಿಂಗ್ ಕಾಮಗಾರಿ ಬೇಗ ಮುಗಿಸ್ತಾರಾ ಕಾದ್ ನೋಡ್ಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.